ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ರೂಪ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ಫ್ಲವರ್ ಶೋ, ಮೈಸೂರಿನ ಫ್ಲವರ್ ಶೋದು ವ್ಲಾಗ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಸರಿಯಾಗಿ ನನ್ನ ವಾಯ್ಸ್ ಕೇಳಿಸ್ತಿಲ್ಲ ಅಂದ್ಕೊತೀನಿ. ಫುಲ್ಲು ಟ್ರಾಫಿಕ್ ಸೌಂಡ್ ಇದೆ. ಸಂಜೆ ಒಂದು 5 ಗಂಟೆ ಹಂಗೆ ನಾನು ಮನೆಯಿಂದ ಹೊರಟೆ. ರೇಖಾ ಡ್ಯೂಟಿ ಮುಗಿಸ್ಕೊಂಡು ಹಾಗೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ಲು. ಸೊ ನಾನು ಮನೆಯಿಂದ 5 ಗಂಟೆಗೆ ಹೊರಟು ಆರ್ಗೇಟಿಗೆ ಬಂದೆ. ಆರ್ಗೇಟಲ್ಲಿ ಫ್ಲವರ್ ಶೋ ಇದ್ದಿದ್ದು. ಸೊ ಅಲ್ಲಿ ಬಂದರೆ ನಮ್ಮ ಊರ ಕಡೆಗೆ ಹೋಗೋ ಬಸ್ಗಳೆಲ್ಲ ಇಲ್ಲೇ ಸ್ಟಾಪ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಸಿಟಿಗೆ ಹೋಗೋದಿಲ್ಲ, ಸಿಟಿ ಬಸ್ ಸ್ಟಾಪ್ಗೆ. ಯಾಕಂದರೆ ಇವಾಗೆಲ್ಲ ಕಡೆ ಫುಲ್ಲು ರಶ್ ಇರತ್ತಲ್ವಾ, ಹಾಗಾಗಿ ಹೋಗೋದಿಲ್ಲ, ಆರ್ಗೇಟಲ್ಲೇ ಸ್ಟಾಪ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ವೆಹಿಕಲ್ಸ್ ಎಲ್ಲ ನೋಡಿದ್ರೆ ಎಷ್ಟು ಇದೆ. ಸೊ ರಶ್ ಇರ್ಬೋದು ಅಂತ ಅನ್ಕೊತೀನಿ. ಅಲ್ಲಿಂದ ನಾವು ಗಾಡಿನ ಪಾರ್ಕ್ ಮಾಡಿ ಟಿಕೆಟ್ ತೊಗೊಳ್ಲಿಕ್ಕೆ ಅಂತ ಹೇಳಿ ಬಂದ್ವಿ. ಒಬ್ಬೊಬ್ಬರಿಗೆ ಆ್ಯಕ್ಚುಲಿ 50 ರೂಪೀಸ್ ಚಾರ್ಜ್ ಇತ್ತು, ಮಕ್ಕಳಿಗೆ 30 ರೂಪೀಸ್ ಚಾರ್ಜ್ ಇತ್ತು. ಟಿಕೆಟ್ನ ತೊಗೊಂಡು ಎಂಟರ್ ಆದ್ವಿ. ಎಂಟರ್ ಆಗ್ತಿದ್ದಂಗೆ ನಮಗೆ ಫಸ್ಟ್ ಸಿಕ್ಕಿದ್ದು ಗಣೇಶ ಸ್ಟ್ಯಾಚ್ಯೂ ಜೊತೆ ಫ್ಲವರ್ನ ಡೆಕೋರೇಟ್ ಮಾಡಿದರು. ಸೊ ಅಲ್ಲಿಂದ ನಮ್ಮ ಫ್ಲವರ್ ಶೋ ಸ್ಟಾರ್ಟ್ ಆಯಿತು. ಸ್ವಸ್ತಿಕ್ ಶೇಪಲ್ಲಿದೆ. ಇದನ್ನು ನೀವು ಅಬ್ಸರ್ವ್ ಮಾಡಿದರೆ ಸ್ವಸ್ತಿಕ್ ಶೇಪಲ್ಲಿದೆ. ಫ್ಲವರ್ಸ್ಗಳನ್ನ ನೋಡ್ತಾ ಇದ್ರಂತೂ ತುಂಬಾ ಖುಷಿ ಇತ್ತು. ಹಾಗೆ ತುಂಬ ಜನ ಅಲ್ಲಿ ಊಟ ಎಲ್ಲ ತೊಗೊಬಂದು ತಿನ್ನಲಿಕ್ಕೆಲ್ಲ ಕುತ್ಕೊಂಡಿದ್ರು. ಅಂದರೆ ಒಂಥರ ವಾತಾವರಣ ಚೆನ್ನಾಗಿರುತ್ತಲ್ಲ, ಸೊ ಚೆನ್ನಾಗಿತ್ತು, ನೋಡ್ತಾ ಇದ್ವಿ. ಹಾಗೆ ಇಲ್ಲಿ ಬಂದರೆ ಬರೀ ಫ್ಲವರ್ಸು ಅಷ್ಟೇ ಅಲ್ಲ, ತರಕಾರಿಗಳನ್ನ ಕೂಡ ಹೇಗೆ ಬೆಳೀತಾರೆ ಅನ್ನೋದ್ರದ್ದು ಗಿಡಗಳನ್ನ ಕೂಡ ಇಲ್ಲಿ ಹಾಕಿದ್ರು. ಬದನೆಕಾಯಿ ಆಗಿರ್ಬೋದು, ಬೆಂಡೆಕಾಯಿ ಆಗಿರಬಹುದು, ಟೊಮೊಟೊ, ಬೀನ್ಸು, ಪ್ರತಿಯೊಂದು ತರಕಾರಿನೂ ಯಾವ ರೀತಿ ಬೆಳೀತಾರೆ ಅಂತ ಅನ್ನೋದನ್ನು ಗಿಡಗಳನ್ನ ಅಲ್ಲಿ ಹಾಕಿದ್ರು. ಹಾಗೆ ಸೊಪ್ಪುಗಳ ಸಮೇತ ಹಾಕಿದ್ರು. ಒಂದಷ್ಟು ಎಲ್ಲ ಥರದ್ದು, ಚಪ್ಪರದವರೆಕಾಯಿ ಆಗಿರಬಹುದು, ಎಲ್ಲ ಥರದ್ದು ಹೆಸರು ಹೇಳಕ್ಕೆ ಹೋದರೆ ತುಂಬಾ ಇದೆ. ಸೊ ಎಲ್ಲ ಥರದ ತರಕಾರಿ ಗಿಡಗಳನ್ನಾಗಿರ್ಬೋದು, ಸೊಪ್ಪಿನ ಗಿಡಗಳನ್ನಾಗಿರ್ಬೋದು ಬೆಳೆಸಿದ್ರು. ಸೊ ಅದೊಂದು ನೋಡಲಿಕ್ಕೆ ಖುಷಿಯಾಯಿತು. ಬರೀ ಫ್ಲವರ್ಸು ಅಷ್ಟೇ ಅಲ್ಲ, ಇದು ಕೂಡ ನಮಗೆ ಅಲ್ಲಿ ನೋಡಲಿಕ್ಕೆ ಸಿಕ್ತು. ಹಾಗೆ ಸ್ವಲ್ಪ ನಾವು ಮುಂದೆ ಹೋಗ್ತಾ ಇದ್ದಂಗೆ ಇನ್ನೂ ಒಂದಷ್ಟು ಗಿಡಗಳೆಲ್ಲ ಇತ್ತು. ನನಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗ್ತಿಲ್ಲ. ಅಲ್ಲೇ ಕೊಡೋಣ ಅಂತಂದರೆ ವಾಯ್ಸು ಸೌಂಡ್ ಇದ್ದಿದ್ದರಿಂದ ವಾಯ್ಸ್ ಕೂಡ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ಹಾಗಾಗಿ ನನಗೆ ವಾಯ್ಸ್ ಕೊಡೋಕ್ಕಾಗಿರಲಿಲ್ಲ. ಸೊ ಅಲ್ಲಿಂದ ನಾವು ಮುಂದೆ ಬಂದರೆ ಸನ್ಫ್ಲವರ್ ಸೀಡ್ಸ್ದು ಗಿಡಗಳಿತ್ತು. ಸೂರ್ಯಕಾಂತಿ ಗಿಡ ಅಂತ ಹೇಳಿರ್ಬೋದು. ಇವಾಗ ಎಲ್ಲರೂ ಏನಂತ ಹೇಳಿದ್ರೆ ವೆಯ್ಟ್ ಲಾಸಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ, ಸನ್ಫ್ಲವರ್ ಸೀಡ್ಸ್ ಅಂತ ಹೇಳಿ. ಅದು ಹೇಗೆ ಬೆಳೀತಾರೆ ಅಂತ ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ. ಸೊ ನೋಡಿ, ಈ ರೀತಿ ಇರುತ್ತೆ ಸೂರ್ಯಕಾಂತಿ ಬೀಜ, ಗಿಡ. ಆ ಗಿಡದಲ್ಲಿ ಈ ರೀತಿ ಸನ್ಫ್ಲವರ್ ಬಿಟ್ಟಿರುತ್ತೆ, ಸೂರ್ಯಕಾಂತಿ ಹೂವು. ಅದ್ರ ಒಳಗಡೆ ಬ್ಲ್ಯಾಕ್ ಕಲರ್ ಕಾಣಿಸ್ತಿರೋದು ಸೂರ್ಯಕಾಂತಿ ಬೀಜ. ಅದನ್ನು ಬಿಡಿಸಿದಾಗ ನಿಮಗೆ ಸನ್ಫ್ಲವರ್ ಸೀಡ್ಸು ವೈಟ್ ಕಲರಲ್ಲಿ ಸಿಗುತ್ತೆ. ಸೊ ಈ ರೀತಿ ಇರುತ್ತೆ ಇದು. ಸೊ ನನಗಿದನ್ನು ನೋಡಿದಾಗ, ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮನೆಗೆಲ್ಲ ಹೋದಾಗ ಇದನ್ನು ಕಿತ್ಕೊಂಡೆಲ್ಲ ತಿಂತಾಯಿದ್ವಿ. ಅದೆಲ್ಲ ನೆನಪಾಗ್ತಾ ಇತ್ತು. ಸೊ ಹಾಗೆ ನೋಡ್ಕೊತಾ ಮುಂದೆ ಬಂದರೆ ಒಂದಷ್ಟು ವೆರೈಟಿ ಫ್ಲವರ್ಸ್ಗಳೆಲ್ಲ ಇತ್ತು. ಸೊ ಅದರದ್ದು ತುಂಬ ಹೆಸರುಗಳೆಲ್ಲ ಗೊತ್ತೇ ಇಲ್ಲ ನಮಗೆ, ಆ ರೀತಿ ಎಲ್ಲ ಫ್ಲವರ್ಸ್ಗಳಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಒಂದಷ್ಟು ವೀಡಿಯೋಗಳನ್ನ ಮಾಡ್ಕೊತಾ ಬರ್ತಾಯಿದ್ದೆ.
ಸಲದ ಹೊಸ ಥೀಮ್ ಏನಂತ ಹೇಳಿದ್ರೆ ಆಪ್ರೇಷನ್ ಸಿಂಧೂರ್ ಅಂತ ಆಗಿತ್ತಲ್ವ, ಸೊ ಅದರದ್ದು ಒಂದು ಹೊಸ ಥೀಮ್ನ ಇಟ್ಕೊಂಡು ಫ್ಲವರನ್ನು ಡೆಕೋರೇಟ್ ಮಾಡಿದರು. ಅದು ಕೂಡ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು. ನವರಾತ್ರಿ ಟೈಮ್ ಇರೋದ್ರಿಂದ ಚಾಮುಂಡೇಶ್ವರಿ ಆರಾಧನೆ ಎಲ್ಲ ಕಡೆ ನಡೀತಾ ಇರುತ್ತೆ. ಹಾಗೆ ಇಲ್ಲಿನೂ ಕೂಡ ತಾಯಿಯ ವಿಗ್ರಹನ ಇಟ್ಟು ಪೂಜೆಯನ್ನು ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಬಂದು ಊಟಿಯಲ್ಲಿ ಬೊಟಾನಿಕಲ್ ಗಾರ್ಡನ್ ಇರುತ್ತಲ್ಲ, ಆ ರೀತಿ ಒಂದು ಥೀಮಲ್ಲಿ ಮಾಡಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನಾನು ಇಲ್ಲಿ ಕೂಡ ಒಂದು ವಿಡಿಯೋ ಫೋಟೋಸ್ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ಬಂದು ಸಿದ್ದರಾಮಯ್ಯನವರ 5 ಗ್ಯಾರಂಟಿಗಳೇನಿದೆ ಅದರದ್ದು ಫ್ಲವರ್ ಶೋ ಥರ ಮಾಡಿದ್ದಾರೆ. ಒಂದು ಗೃಹಲಕ್ಷ್ಮಿ, ಒಂದು ಶಕ್ತಿ ಯೋಜನೆ, ಒಂದು ಉಚಿತ ವಿದ್ಯುತ್ ಮತ್ತು ಯುವಕರ ನಿಧಿ ಅಂತ ಹೇಳಿ ಇದನ್ನು ಮಾಡಿದರು. ಅದು ಕೂಡ ತುಂಬಾ ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಬಂದಿದ್ದು ಗ್ಲಾಸ್ ಹೌಸಿಗೆ. ಸೊ ಇಲ್ಲಿ ಕೂಡ ಫ್ಲವರ್ ಶೋಗಳು ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಈ ಸೇವಂತಿಗೆ ಹೂಗಳಂತೂ ಎಷ್ಟು ಕಲರ್ಸ್ ಇದೆಯೋ ಅಷ್ಟು ಕಲರ್ಸಲ್ಲಿ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಅದಂತೂ ನೋಡೋದಕ್ಕೆ ಏನು ಹೇಳೋದು, ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಇದು ಬಂದು ವೆಲ್ವೆಟ್ ಥರದ ಹೂವು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನಾವು ವೆಲ್ವೆಟ್ ಬ್ಲೌಸ್ ಹಾಕ್ಕೊಳ್ತೀವಲ್ವ, ಸೇಮ್ ಅದೇ ಥರನೇ ಇತ್ತು. ಒಂಥರ ನಾವು ಕ್ಲಾತ್ ಮುಟ್ಟಿದಂಗೆ ಆಗ್ತಾಯಿತ್ತು. ಅದು ನೋಡಿದ್ರೆ ಸ್ವಲ್ಪ ರಫ್ ಇದೆ, ಬಟ್ ಮೇಲ್ಗಡೆ ಸಾಫ್ಟಾಗಿ ನಾವು ಕ್ಲಾತ್ ಹೇಗೆ ಮುಟ್ತೀವಲ್ಲ ಅದೇ ಥರನೇ ಇತ್ತು. ತುಂಬಾ ಚೆನ್ನಾಗಿತ್ತು ಅದೊಂದು.
ಆಲ್ಮೋಸ್ಟ್ ಎಲ್ಲ ಕಡೆ ಸುತ್ತಾಡಿದ್ವಿ. ಸುಮಾರು 5-5:30 ಏನೋ ನಾವು ಒಳಗಡೆ ಹೋದಾಗ 8:30 ತನಕನೂ ಎಲ್ಲ ಕಡೆ ಸುತ್ತಾಡಿದ್ವಿ. ಎಲ್ಲ ಕಡೆ ಚೆನ್ನಾಗಿತ್ತು. ಜಾಸ್ತಿ ನಮಗೆ ಸೂರ್ಯಕಾಂತಿ ಹೂ ನೋಡ್ಲಿಕ್ಕೆ ಸಿಗ್ತಾಯಿತ್ತು. ಮತ್ತು ನಾವು ನಮ್ಮ ಕಡೆ ಚೆಂಡು ಹೂ ಅಂತ ಹೇಳ್ತೀವಿ, ಅದು ಜಾಸ್ತಿ ಸಿಗ್ತಾಯಿತ್ತು. ಅಂದರೆ ಕಲರ್ ಚೇಂಜ್ ಇರ್ತಾಯಿತ್ತು. ಇನ್ನು ಸ್ವಲ್ಪ ಬೇರೆ ಬೇರೆ ಕಡೆ ಎಲ್ಲ ಸಿಗುವಂಥ ಹೂಗಳಿತ್ತು. ಒಟ್ಟಿನಲ್ಲಿ ಚೆನ್ನಾಗಿತ್ತು. ಇನ್ನೇನು ಆಟ ಆಡಲಿಕ್ಕೆಲ್ಲ ಜಾಸ್ತಿ ಏನೂ ಇಲ್ಲ. ಮಕ್ಳಿಗೆ ಆಟ ಆಡಲಿಕ್ಕೆ ಒಂದಷ್ಟು ಜಾರ ಬಂಡೆ ಅದು ಇದು ಇದೆ ಅಷ್ಟೇ. ಇನ್ನು ಫ್ಲವರ್ ಶೋನೇ ಫುಲ್ಲಾಗಿ ನೋಡುವಂಥದ್ದು. ಸೊ ಇದಿಷ್ಟನ್ನು ಕೂಡ ನೋಡಿಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದರೆ ನೋಡಿ ಬೈಕ್ ಎಲ್ಲಿ ನಿಲ್ಸಿದ್ದೀವಿ ಅನ್ನೋದೇ ಮರ್ತೋಯ್ತು. ಆಮೇಲೆ ಕೊನೆಗೆ ಹುಡುಕಿದ್ವಿ. ವಾಪಸ್ಸು ಅಲ್ಲಿ ಹೋಗ್ಬೋದಲ್ಲ, ಜಾಗ ಇದೆ ಅಲ್ಲಿ. ಹುಡುಗಿನ ಬೈಕ್ ತೊಗೊಳ್ತಾ ನಾನು ಹಾಗೆ ಸುಮ್ಮನೆ ಈಗ ಟರ್ನ್ ಮಾಡಿದೆ. ಅಲ್ಲಿ ನೋಡಿದ್ರೆ ಒಂದು ಚಿಕ್ಕ ಹುಡುಗಿ ಎಷ್ಟು ಚೆನ್ನಾಗೇ ಮಾಡ್ತಾಯಿತ್ತು. ಸೊ ನಾನು ಅದನ್ನು ನೋಡಿ ನನಗೆ ಸ್ವಲ್ಪ ಪಾಪ ಅಂತಲೂ ಅನ್ನಿಸ್ತು, ತುಂಬ ಖುಷಿ ಅಂತ ಕೂಡ ಅನ್ನಿಸ್ತು. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅವಳೇ ಅಳ್ಳಾಡಿಸ್ಕೊತಾ ಇರೋದದು. ಸಂಪಾದನೆ ಮಾಡಬೇಕಂದ್ರೆ ಕಲೆ ಅದೇ ಒಟ್ಟಿನಲ್ಲಿ ಅದು ಅವ್ರಿಗೆ ರಕ್ತಗತವಾಗಿ ಬಂದಿರುತ್ತೆ. ಆದರೂ ಮಾಡಬೇಕಲ್ಲ. ನೋಡು ಅದನ್ನೆಲ್ಲ ನೋಡಲ್ಲ ನಮ್ಮ ಜನಗಳು, ಹೋಯ್ತಾರ ಸುಮ್ಮನೆ. ಅದು ಸ್ಪ್ರಿಂಗ್ ಟೈಪ್ ಇರುತ್ತೆ ಅನಿಸುತ್ತೆ. ನೋಡು ಬ್ಯಾಕ್ ಬರ್ತಾಳೆ. ಆ ಪುಟ್ಟ ಹುಡುಗಿ ಮಾಡೋದು ನೋಡಿದ್ರೆ ನನಗೆ ಮೈ ಜುಮ್ ಅನ್ನಿಸ್ತಾ ಇತ್ತು. ಅದು ಹೆಂಗೆ ಮಾಡ್ತಾಯಿದ್ಲು ಅವಳು ಗೊತ್ತಿಲ್ಲ. ಅಫ್ಕೋರ್ಸ್ ಅವ್ರಿಗೆ ರಕ್ತಗತವಾಗಿ ಬಂದಿರುತ್ತೆ, ಆದರೂ ಅದಕ್ಕೆ ಧೈರ್ಯ ಬೇಕು. ಸೊ ಹುಡುಗಿನ ನೋಡಿ ನನಗೆ ಅಂದರೆ ಸಂಪಾದನೆ ಮಾಡೋಕ್ಕೆ ಜನ ಯಾವುದೆಲ್ಲ ಕಲೆ, ಅವರಲ್ಲಿರೋ ಕಲೆಗಳನ್ನಾಗಲಿ ಅಥವಾ ಒಂದು ಕೆಲಸ ಅಂತಾಗಲಿ ಏನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪಾಪ ಅಂತ ಅನ್ನಿಸ್ತು. ಸೊ ಹಾಗೆ ಗಾಡಿ ಹತ್ಕೊಂಡು ಹೊರಟ್ವಿ. ಹಾಗೆ ಬರ್ತಾ ಉದ್ದಕ್ಕೂ ನಮಗೆ ಯಾವ್ಯಾವ ಲೈಟಿಂಗ್ ಸಿಗುತ್ತೋ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಒಂದಷ್ಟು ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ಲೈಟಿಂಗ್ ನೋಡೋಕ್ಕೆ ಅರಸು ರೋಡ್ಗೆ ಹೋಗ್ಬೇಕಂತ ಅಂದ್ಕೊಂಡೆ ಬಟ್ ತುಂಬಾ ಟ್ರಾಫಿಕ್ ಇರುತ್ತೆ, ಬೈಕಲ್ಲಿ ನಾವು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಅದರಲ್ಲೂ ನಾನು ವೀಡಿಯೋ ಮಾಡ್ತಾ ಇರ್ತೀನಲ್ಲ, ಸೊ ಅವಳಿಗೆ ವಿಡಿಯೋ ಮಾಡುವಾಗ ಬೈಕ್ ಓಡಿಸ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗಲಿಲ್ಲ. ಸೊ ನಮ್ಮ ಊರಿಗೆ ಹೋಗೋ ರೋಡಲ್ಲೇ ಎಲ್ಲೆಲ್ಲಿ ನಮಗೆ ಸಿಗುತ್ತೋ ಲೈಟಿಂಗ್ಸು ಅಲ್ಲೆಲ್ಲ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ಸೊ ಇವತ್ತಂತೂ ತುಂಬಾ ಖುಷಿ ಪಟ್ವಿ, ಎಂಜಾಯ್ ಮಾಡಿದ್ವಿ ಇಬ್ಬರೂ ಅಂತ ಹೇಳ್ಬೋದು. ಆ್ಯಕ್ಚುಲಿ ಶೋಭನ್ನು ಪಾಪುನೂ ಕರ್ಕೊಬರ್ಬೇಕಂತ ಅಂದ್ಕೊಂಡಿದ್ವಿ. ಅವರಿಗೆ ಅವತ್ತೇ ಹುಷಾರಿರಲಿಲ್ಲ ಪಾಪುಗೆ. ಇನ್ನು ಚಳಿನಲ್ಲಿ ಓಡಾಡಿದ್ರೆ ಇನ್ನು ಅವಳಿಗೆ ಕೋಲ್ಡ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅವಳನ್ನ ಕರ್ಕೊಂಬರಲಿಲ್ಲ. ನಾನು ಮತ್ತು ರೇಖಾ ಇಬ್ಬರು ಕೂಡ ಹೋಗ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಕೊನೆಗೆ ಬರ್ತಾ ಪಾನಿಪುರಿ ತಿಂದ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋದಾಗ ಒಂದು 9 o'clock ಏನೋ ಆಗಿತ್ತು. ಸೊ ಇವತ್ತಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಐ ಹೋಪ್ ನಿಮಗೂ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದು ಮಾರನೆಗೆ ಮಾಡಿರುವಂತಹ ಒಂದು ವಿಡಿಯೋ. ಸೊ ನಾನು ದಸರಾ ನೋಡ್ಲಿಕ್ಕಂತಲೇ ಫ್ಲವರ್ ಶೋಗೆ ಹೋಗ್ಬೇಕಂತಲೇ ಬಂದಿದ್ದು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ನಾನು ನಮ್ಮ ಊರಿಗೆ ಹೊರಟೆ.